ಇನ್ನು ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿ ಹಗರಣದಲ್ಲಿ ಅರೆಸ್ಟ್ ಆಗಿರೋ ಮಾಜಿ ಸಚಿವ ಬಿ ನಾಗೇಂದ್ರಗೆ ಜಾರಿ ನಿರ್ದೇಶನಾಲಯ ಫುಲ್ ಗ್ರಿಲ್ ಮಾಡ್ತಾ ಇದೆ. ನಾಗೇಂದ್ರ ಅವರ ಆಸ್ತಿ ಹಣದ ಮೂಲವನ್ನ ಇಡಿ ಜಾಲಾಡ್ತಾ ಇದೆ. ಅಲ್ಲದೆ ನಾಗೇಂದ್ರ ಕುಟುಂಬಸ್ಥರ ಬ್ಯಾಂಕ್ ಖಾತೆಗಳ ವಿವರದ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದು ನಾಗೇಂದ್ರ ಕುಟುಂಬದ 10ಕ್ಕೂ ಹೆಚ್ಚು ಬ್ಯಾಂಕ್ ಪಾಸ್ಬುಕ್ ಅನ್ನು ವಶಕ್ಕೆ ಈಗಾಗಲೇ ಪಡೆಯಲಾಗಿದೆ. 2 ವರ್ಷಗಳಿಂದ ನಡೆದಿರುವಂತಹ ಟ್ರಾನ್ಸಾಕ್ಷನ್ ಬಗ್ಗೆ ಜಾರಿ ನಿರ್ದೇಶನಾಲಯ ಮಾಹಿತಿಯನ್ನು ಸಂಗ್ರಹಿಸಿದೆ. ಆದರೆ ಹಗರಣದ ಬಗ್ಗೆ ನಾಗೇಂದ್ರ ನನಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ನ್ಯಾಯಾಧೀಶರ ಸೂಚನೆಯಂತೆ 24 ಗಂಟೆಗಳಿಗೆ ಒಮ್ಮೆ ಆರೋಗ್ಯ ತಪಾಸಣೆಯನ್ನ ಮಾಡಿ ಇಡಿ ಕಚೇರಿಯಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಕರ್ಮಕಾಂಡದಲ್ಲಿ ಮಾಜಿ ಸಚಿವ ನಾಗೇಂದ್ರ ಬಂಧನದ ಬಳಿಕ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಬಸನಗೌಡ ದದ್ದಲ್ಗೂ ಕೂಡ ಬಂಧನದ ಭೀತಿ ಎದುರಾಗಿದೆ. ಆದರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಎಷ್ಟೇ ಹುಡುಕಾಡಿದ್ರೂ ಕೂಡ ಶಾಸಕ ಬಸನಗೌಡ ದದ್ದಲ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಶಾಸಕ ದದ್ದಲ್ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಂಧನ ಭೀತಿಯಿಂದ ರಾಯಚೂರಿನ RR ನಗರದ ನಿವಾಸದಿಂದ ಸೀದಾ ಮಂತ್ರಾಲಯ ರಾಯಚೂರು ರಸ್ತೆ ಮಾರ್ಗವಾಗಿ ಪರಾರಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೊದಲಿಗೆ ಇನೋವಾ ಕಾರನ್ನು ಬಿಟ್ಟು ನಿವೃತ್ತ ಪೊಲೀಸ್ ಅಧಿಕಾರಿ ಶಿವಣ್ಣ ಎಂಬೋರ KA 36Z1183 ರಿಜಿಸ್ಟರ್ಡ್ ನಂಬರ್ನ ಕ್ರೆಟಾ ಕಾರ್ನಲ್ಲಿ ಹೋದರು. ನಿನ್ನೆ ರಾತ್ರಿ ರಾಯಚೂರಿಗೆ ಬರುವಾಗ ಆಪ್ತ ರಮೇಶ ಅನ್ನೋರಿಗೆ ಸೇರಿದಂತಹ ಕಾರ್ನಲ್ಲಿ ಬಂದಿದ್ರು ದದ್ದಲ್. ಗುಪ್ತವಾಗಿ ಮನೆ ಸೇರಿಕೊಂಡಿದ್ರು. ಇವತ್ತು ಬೆಳ್ಳಂಬೆಳಗ್ಗೆನೆ ನಿವೃತ್ತ ಪೊಲೀಸ್ ಅಧಿಕಾರಿಯ ಕಾರ್ನಲ್ಲಿ ತೆರಳಿದ್ದಾರೆ. ಅದಾದ ಮೇಲೆ ಮಂತ್ರಾಲಯದಲ್ಲಿ ಮತ್ತೊಂದು ಕಾರನ್ನು ಚೇಂಜ್ ಮಾಡಿದ್ದಾರೆ. ಅಷ್ಟೇಗೆಲ್ಲ ಬೇರೆಯವರ ಮೊಬೈಲನ್ನು ಯೂಸ್ ಮಾಡ್ತಾ ಆಪ್ತರ ಜೊತೆಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ಗೆ ಡ್ರಾಪ್ ನೀಡಿದ್ದ ಶಿವಪ್ಪ ನಾಯಕ್ ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಮಂತ್ರಾಲಯಕ್ಕೆ ಹೋಗುವ ಸಂದರ್ಭದಲ್ಲಿ ನನಗೆ ಅವರು ಸಿಕ್ಕರು, ನಾನು ಕೂಡ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರು. ದದ್ದಲ್ ಯಾವುದೇ ರೀತಿಯಲ್ಲಿ ತಲೆಮರೆಸ್ಕೊಂಡಿಲ್ಲ. ಬೆಂಗಳೂರಿಗೆ ಡ್ರೈವರ್ ಮತ್ತು ದದ್ದಲ್ ಮಾತ್ರ ತೆರಳಿದ್ದಾರೆ ಅಂತ ರಾಯಚೂರಲ್ಲಿ ದದ್ದಲ್ಗೆ ಡ್ರಾಪ್ ಕೊಟ್ಟ ಶಿವಪ್ಪ ನಾಯಕ್ ಹೇಳಿದ್ದಾರೆ. ರಸ್ತೆಯಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗೋ ಟೈಮ್ನಲ್ಲಿ ಕಾರಲ್ಲಿ ಬಂದರು. ನಾವು ಮಾತಾಡಿಸಿದ್ದೀವಿ, ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಸರ್, ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ವಿ ಅಂತ ನಮ್ಮ ಕಾರಲ್ಲಿ ಬಂದರು ಅವರು. ಸರ್ ಮಾತಾಡ್ಕೊಂಡು ನಾವು ಆಪ್ತರು ಇದ್ದೀವಿ, ನಾವು ಕಾರ್ಯಕರ್ತ ಇದ್ದೀವಿ, ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿವಿ ಸರ್. ಅಷ್ಟೇ ನಮ್ಮ ಅವ್ರ ಕಾರ್ ಮುಂದೆ ಹೋಗ್ತಿತ್ತು, ನಮ್ಮ ಕಾರ್ನಲ್ಲಿ ಬಂದರು ಸರ್. ಅಷ್ಟೇ ಎಲ್ಲರೂ ಕಾರ್ಯಕರ್ತ ಮಾತಾಡ್ಸ್ಕೊಂಡು ಹೋದ್ರು ಸಾಹೇಬ್ರ. ಹಂಗೇನಿಲ್ಲ, ಹತ್ಕೊಂಡು ಏನಿಲ್ಲ. ಮಂತ್ರಾಲಯದಿಂದ ನಾವೆಲ್ಲ ಕೂಡಿಗೇಸಿ ಹೋದ್ವಿ, ಮಾತಾಡ್ಕೊಂತ ಹೋದ್ವಿ. ಏನು ಸರ್ ಅಲ್ಲಿಂದ ಅವ್ರ ಕಾರಲ್ಲಿ ಹೋದ್ರು ಸರ್. ಅಷ್ಟೇ ನಾನು ಆಶಾಪುರ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ಗೂ ಕೂಡ ಪಾಲು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ವಾಲ್ಮೀಕಿ ಹಗರಣದಲ್ಲಿ 2 ದಿನಗಳ ಹಿಂದೆ ಮಾಜಿ ಸಚಿವ ಬಿ ನಾಗೇಂದ್ರ, ಶಾಸಕ ಬಸನಗೌಡ ದದ್ದಲ್ ಮನೆಯಲ್ಲಿ ಜಾರಿ ನಿರ್ದೇಶನಾಲಯ ಜಾಲ ಆಡಿತ್ತು. ಈ ವೇಳೆ ಡೀಲ್ ರಹಸ್ಯ ಬಯಲಾಗಿದ್ದು ಬಿ ನಾಗೇಂದ್ರ ಮಾತ್ರ ಅಲ್ಲ, ದದ್ದಲ್ ಆದಾಯ ಬಗ್ಗೆಯೂ ಕೂಡ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ರಾಯಚೂರು ಬೆಂಗಳೂರಲ್ಲಿ ದದ್ದಲ್ಗಾಗಿ ಇಡಿ ಶೋಧ ಕಾರ್ಯವನ್ನು ಮಾಡ್ತಾ ಇದೆ. ಪುತ್ರ ತ್ರಿಶೂಲ್, ಸಂಬಂಧಿ ಕಾರ್ತಿಕ್, ಆಪ್ತ ಆಂಜನೇಯನ ಹೆಸರಲ್ಲಿ ಶಾಸಕ ದದ್ದಲ್ ಆಸ್ತಿ ಖರೀದಿ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. ಸಬ್ ರಿಜಿಸ್ಟ್ರಾರ್ಗಳಿಂದ ಇಡಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ದದ್ದಲ್ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಇಡಿ ತಂಡ ತಲಾಶ್ ಮಾಡ್ತಾ ಇರೋ ಸುಳಿವು ಪತ್ತೆಯಾದ ಬೆನ್ನಲ್ಲೇ ಶಾಸಕ ದದ್ದಲ್ ಫುಲ್ ಅಲರ್ಟ್ ಆದರು. SIT ಸತತ ವಿಚಾರಣೆಯ ಬಳಿಕ ಇದೀಗ ನಾಪತ್ತೆಯಾಗಿದ್ದಾರೆ. ಇನ್ನು ವಾಲ್ಮೀಕಿ ನಿಗಮ ಬಹುಕೋಟಿ ಹಗರಣ ಬಯಲಾಗ್ತಾ ಇದ್ದಂತೆ ಶಾಸಕ ದದ್ದಲ್ ಆಪ್ತರ ಹೆಸರಲ್ಲಿ 106 ಎಕರೆ ಜಮೀನು ಪತ್ತೆಯಾಯಿತು. ಅಕ್ರಮ ಹಣದಲ್ಲಿ ಶಾಸಕ ದದ್ದಲ್ ಪತ್ನಿಯ ಅಕ್ಕನ ಮಗ ಕಾರ್ತಿಕ್ ಜಮೀನು ವ್ಯವಹಾರ ಮಾಡಿದ್ದಾನೆ. ಹೀಗಾಗಿ ಕಾರ್ತಿಕ್ಗೆ ಜಾರಿ ನಿರ್ದೇಶನಾಲಯ ಪ್ರಶ್ನೆಗಳ ಸುರಿಮಳೆಗೈದಿದ್ದು, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಎಷ್ಟು ಹಣ ಪಡೆದಿದ್ದೀರಾ? ಆಪ್ತರ ಹೆಸರಲ್ಲಿ ಜಮೀನು ಖರೀದಿ ಮಾಡಿದ್ದು ನಿಜನಾ? ನಿಜ ಆಗಿದ್ರೆ ಎಲ್ಲೆಲ್ಲಿ? ಯಾರ ಹೆಸರಲ್ಲಿ ಜಮೀನು ಖರೀದಿಸಿದ್ದೀರಿ? ಹೀಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕಾರ್ತಿಕ್ ಹೇಳಿಕೆಯ ಬೆನ್ನಲ್ಲೇ ಶಾಸಕ ದದ್ದಲ್ಗಾಗಿ ಇಡಿ ತಲಾಶನ್ನು ತೀವ್ರಗೊಳಿಸಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.